ಹಲೋ ಗೈಸ್, ನಾನು ಇವತ್ತು ನಮ್ಮ ಮಮ್ಮಿ ಜೊತೆ ಶಾಪಿಂಗ್ ಹೋಗ್ತೀನಿ. ಮಮ್ಮಿ ಏನೇನು ಕೊಡಿಸ್ತಾರಂತೆ ಗೊತ್ತಾ? ನಂಗಂತೂ ಗೊತ್ತಿಲ್ಲ, ಬಟ್ ನನಗೆ ಏನಾದರೂ ಇಸ್ಕೊಬೇಕು. ಮಮ್ಮಿ ಜೊತೆ ಶಾಪಿಂಗ್ ಹೋಗೋದಂದರೆ ತುಂಬ ಇಷ್ಟ. ಎಲ್ಲರೂ ಬಾಯ್ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗ್ತಾರೆ, ಬಟ್ ನಂಗೆ ಬಾಯ್ ಫ್ರೆಂಡ್ ಇಲ್ಲ. ಹಾಗೆ ನಮ್ಮ ಮಮ್ಮಿ ಜೊತೆ ಹೋಗ್ತೀನಿ. ಬಾಯ್ ಫ್ರೆಂಡ್ ಅಂತಲೇ ಬೇಕಂತಿಲ್ಲ ಶಾಪಿಂಗ್ ಹೋಗೋಕ್ಕೆ, ಯಾರು ಫ್ರೆಂಡ್ಸ್ ಇದ್ರೇನು ಯಾರಿದ್ರೇನು. ಬಟ್ ನಮ್ಮ ಮಮ್ಮಿ ವೀಕ್ಲಿ ಒನ್ ಟೈಮ್ ಅದು ಹೋಗೋಣ ಹೊರಗೆ ಹೋಗೋಣ ಅಂತಲೇ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಹೋಗೋಣ ಅಂತ ನಂಗೆ ತುಂಬ ಬೋರಿಂಗ್ ಹೊರಗೆ ಹೋಗೋಕ್ಕೆ. ಅದೇ ಶಾಪಿಂಗ್ ಮಾಡೋಕ್ಕೆ ಡೈಲಿ ಇರೋ ಪ್ಲೇಸ್ಗೆ ಹೋಗ್ತೀನಿ. ಇರೋ ಪ್ಲೇಸಿಗೆ ಆ ಥರ ಇರೋ ಪ್ಲೇಸ್ ಯಾವುದಿದೆ ಅಲ್ಲಿಗೆ ಹೋಗ್ತೀನಿ. ಎಲ್ಲ ಬೋರಿಂಗ್, ಎಲ್ಲ ನೋಡಿರೋದೆ ಎಷ್ಟು ಇದೆ ನೋಡೋದು, ಇದೇ ಇಸ್ಕೊಳ್ಳೋದು ಅಂತ ತುಂಬ ಬೋರಿಂಗ್ ಆಗಿಬಿಡುತ್ತೆ. ಬಟ್ ಇವಾಗ ಒಂದು ಡ್ರೆಸ್ಸು ಇಸ್ಕೊಂಡ್ರು, ಆ ಡ್ರೆಸ್ಸು ಬಂದು ತುಂಬ ಹೆವಿ ರೇಟ್ ಇರುತ್ತೆ. ಬಟ್ ಅದು ಜಸ್ಟ್ ಒನ್ ಟೈಮ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಜಸ್ಟ್ ಸಿಂಪಲ್ ಇರೋ ಡ್ರೆಸ್ಸನ್ನು ಜಾಸ್ತಿ ತೊಗೊತೀನಿ. ಆ ಥರ ಹೆವಿ ಡ್ರೆಸ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಸುಮ್ಮನೆ ದುಡ್ಡು ವೇಸ್ಟು, ಜಸ್ಟ್ ಒನ್ ಟೈಮ್ ಹಾಕೊಬೋದು ಅಷ್ಟೇ. ಮತ್ತೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಅದಕ್ಕೆಲ್ಲ ತುಂಬ ದುಡ್ಡು ವೇಸ್ಟ್ ಮಾಡೋಕ್ಕೋಗಲ್ಲ. ಆ್ಯಕ್ಚುಲಿ ನಾನು ತೊಗೊತೀನಿ, ನಂಗೆ ಇಷ್ಟ ಆಗಿದ್ದಲ್ಲಿ ಪಕ್ಕ. ಆವಾಗ ಏನಾದರೂ ಇವಾಗ ನಾನು ಹೋಗ್ತೀನಿ ದಾರಿಯಲ್ಲ, ಇವಾಗ ನನಗೆ ಏನಾದರೂ ಡ್ರೆಸ್ ತೊಗೊಬೇಕು, ಇದು ಬೇಕು ಡ್ರೆಸ್ಸು, ಈ ಡ್ರೆಸ್ ಬೇಕು ತೊಗೊಬೇಕು ಅನಿಸಿದ್ರೆ ನಾನು ಆವಾಗಲೇ ತೊಗೊತೀನಿ. ಆವಾಗಲೇ ಹೇಳ್ತೀನಿ, ಮಮ್ಮಿ ಇದು ನಂಗೆ ಬೇಕು ಕೊಡಿಸು ಅಂತ ಹೇಳ್ತೀನಿ. ತುಂಬ ಹಠ ಮಾಡ್ತೀನಿ, ಮತ್ತು ಕೊಡಿಸ್ತಾರೆ. ನನ್ನ ಚಿಕ್ಕ ಬೇಬಿ ಇದ್ದಾಗಿಂದ ಅಷ್ಟೇ. ನಂಗೆ ಚಿಕ್ಕ ಬೇಬಿ ಇದ್ದಾಗ ಏನು ಕ್ರೇಜ್ ಇತ್ತಂದರೆ, ಈ ಡಾಲ್ ಇದೆಯಲ್ಲ, ಬೇಬಿ ಡಾಲ್, ಅದನ್ನು ನೋಡಿದ್ರೆ ತುಂಬಾ ಕ್ರೇಜ್ ನನಗೆ. ಅದು ಇವಾಗ ನಾನು ಯಾವುದಾದ್ರೂ ಬೇಬಿ ಡಾಲ್ ನೋಡಿದ್ರೆ ನಂಗೆ ಅದು ಬೇಕಂದರೆ ಬೇಕು. ಆವಾಗ ನಮ್ಮ ಮಮ್ಮಿ ಹತ್ರ ದುಡ್ಡಿರಲಿಲ್ಲ, ತುಂಬ ನಾವು ಕಷ್ಟದಲ್ಲಿದ್ವಿ. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಸ್ಮಾಲ್ ಬೇಬಿ ಇದ್ದಾಗ, ಅಂದರೆ ನಾನು 1ನೇ ಕ್ಲಾಸ್ ಏನೋ ಇರ್ಬೋದು ಗೊತ್ತಿಲ್ಲ, ಬಟ್ ಆವಾಗ ಒಂದು ಡಾಲ್ನ ನೋಡಿದ್ದೆ. ಅದು ನಂಗೆ ಫಸ್ಟ್ ಟೈಮ್ ಇಷ್ಟ ಆಗಿರೋ ಡಾಲು. ತುಂಬಾ ಲೈಕ್ ಮಾಡಿದ್ದೆ ಆ ಡಾಲ್ನ. ಫಸ್ಟ್ ಇಷ್ಟಪಟ್ಟಿರೋ ಡಾಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ಅಂದ್ಕೊತೀನಿ. ಆ ಡಾಲ್ ಬಂದು ಕೊಡ್ಸೋಕ್ಕೆ ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ. ನಮ್ಮ ಮಮ್ಮಿ ಹತ್ರ ಅವಾಗ ದುಡ್ಡಿಲ್ಲ, ನಂಗೆ ಗೊತ್ತು ದುಡ್ಡಿಲ್ಲ ಅಂತ. ಬಟ್ ನಾನು ತುಂಬ ಹತ್ಬಿಟ್ಟೆ, ಆ ಡಾಲ್ ಬೇಕು ಅಂತ ತುಂಬ ಹತ್ಬಿಟ್ಟೆ. ಫಸ್ಟ್ ಟೈಮ್ ಲೈಕ್ ಮಾಡಿರೋ ನಾನು ಆ ಡಾಲ್. ಬಟ್ ನಮ್ಮ ಮಮ್ಮಿ ತುಂಬ ಬೇಜಾರು ಮಾಡಿಕೊಂಡು ನಂತರ ನಂಗೆ ಆ ಡಾಲ್ ಕೊಡಿಸಿದ್ದು. ಆವಾಗ ಆ ಡಾಲ್ನ ನಾನು ಚೆನ್ನಾಗಿ ನೋಡಿಕೊಂಡೆ ಗೊತ್ತಾ. ಅದಕ್ಕೆ ಒಂದು ಹೆಸರಿಟ್ಟಿದ್ದೆ. ಬಟ್ ಅದಕ್ಕೆ ನನಗೆ ಏನಂದರೆ ಫ್ಯಾಷನ್ ಡಿಸೈನರ್ ಅಂದರೆ ಆಗಬೇಕಂತ ತುಂಬ ಇಷ್ಟ ಇತ್ತು, ಬಟ್ ಆಗೋಕ್ಕಾಗಿಲ್ಲ. ಬಟ್ ನನಗೆ ಡ್ರೆಸ್ ಸ್ಟಿಚಿಂಗ್ ಆ ಥರ ಎಲ್ಲ ತುಂಬ ಇಷ್ಟ. ನಾನು ಡ್ರೆಸ್ ಸ್ಟಿಚ್ ಎಲ್ಲ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ತುಂಬ ಇಷ್ಟ ಡ್ರೆಸ್ ಸ್ಟಿಚ್ ಮಾಡೋದು. ಆವಾಗ ನಾನು ಅಂದರೆ ಚಿಕ್ಕ ಪುಟ್ಟ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿ ಬಂದು ಆ ಡಾಲ್ಗೆಲ್ಲ ಹಾಕ್ತಿದ್ದೆ. ಅಂದರೆ ಡೈಲಿ ಕಲರ್ಫುಲ್ ಆಗಿರಬೇಕು ನನ್ನ ಮಗು, ಅದು ಲೈಕ್ ಆ ಥರ ಡೈಲಿ ಕಲರ್ ಆಗಿರೋ ಡ್ರೆಸ್ಸೆಲ್ಲ ಸ್ಟಿಚ್ ಮಾಡಿ ಡಾಲ್ಗೆ ಹಾಕ್ಬಿಟ್ಟು ತುಂಬ ಖುಷಿ ಪಡ್ತಿದ್ದೆ. ನಾನು ಸ್ಕೂಲ್ ಮುಗಿಸ್ಕೊಂಡು ಬರೋದ್ರೊಳಗೆ ನಂಗೆ ಆ ಡಾಲ್ನ ಬಂದು ನೋಡಬೇಕು, ಅದಕ್ಕೆ ಡ್ರೆಸ್ ಮಾಡಬೇಕು, ವೆರೈಟಿ ಡ್ರೆಸ್ ಮಾಡಬೇಕು. ನಂಗೆ ಡ್ರೆಸ್ ಇಲ್ಲಾಂದ್ರೂ ಪರವಾಗಿಲ್ಲ ಡೈಲಿ ಹಾಕೋಕ್ಕೆ, ಅದು ತುಂಬ ಡ್ರೆಸ್ ಹಾಕೊಬೇಕು ಅಂತ ಒಂದೊಂದು ಡ್ರೆಸ್ಸನ್ನೆಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಸ್ಟಿಚ್ ಮಾಡಿ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಮಾಡ್ತಿದ್ದೆ. ಆವಾಗಲೇ ನನಗೆ ಫ್ಯಾಷನ್ ಡಿಸೈನರ್ ಆಗಬೇಕಂತ ತುಂಬ ಕ್ರೇಜ್ ಇತ್ತು. ಅದೇ ಕಂಟಿನ್ಯೂ ಮಾಡ್ತಿದ್ದೆ. ನನಗೆ ಲೈಫಲ್ಲಿ ಬಂದು ಏನಾಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಇದು LLB ಮಾಡಿರೋದು ಅಂದರೆ ಇದು ಒಂದು ಒಬ್ಬರ ಫೋರ್ಸ್ನ ಮಾಡಿರೋದು ಅಂತ ಹೇಳ್ಬೋದು. ಬಟ್ ನನಗೆ ಲೈಫಲ್ಲಿ ಏನಾಗ್ತೀನಿ ಅಂತ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ನನಗೆ ಲೈಫಲ್ಲಿ ಒಂದೇ ಇದ್ದಿದ್ದು ಏನಂದರೆ, ಅಟ್ಲೀಸ್ಟ್ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ರೆ ಸಾಕು. ಅದೇ ನಾನು ಇಂಟೆನ್ಷನ್ ಇಟ್ಕೊಳ್ಳೋಣ, ಬೇರೆ ಏನು ಬೇಡ. ಒಂದು 10th ಕಂಪ್ಲೀಟ್ ಆದಮೇಲೆ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ, ಡ್ರೆಸ್ ಮಷಿನ್ ತಂದು ಡ್ರೆಸ್ ಸ್ಟಿಚ್ ಮಾಡೋಣ ಅಷ್ಟೇ ಅಂತ ಅಂದ್ಕೊಂಡೆ. ಬಟ್ ನಾನು ಡ್ರೆಸ್ ಸ್ಟಿಚಿಂಗ್ ಕಲಿತೆ, ನಂಗೆ ಡ್ರೆಸ್ ಸ್ಟಿಚಿಂಗ್ ಬರುತ್ತೆ ಚೆನ್ನಾಗಂತಿಲ್ಲ, ಬಟ್ ಓಕೆ ಮಾಡ್ತೀನಿ. ನಾನು ಒಂದು ವಸ್ತುನಾಗಲಿ ಯಾರನ್ನೇ ಆಗಲಿ ಒಂದು ಸಲ ಇಷ್ಟಪಟ್ಟರೆ ನಾನು ಅದು ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು, ಚೆನ್ನಾಗಿರ್ಬೇಕಂತ ನೋಡ್ಕೊತೀನಿ. ಆ ಥರ ಮೈಂಡ್ ಸೆಟ್ ನಂದು. ಇನ್ ಕೇಸ್ ನಂಗೆ ಇಷ್ಟ ಆಗಿಲ್ಲ ಅಂದರೆ ಆವಾಗಲೇ ಬೇಡ ಅಂತ ಬಿಟ್ಬಿಡ್ತೀನಿ. ಇವಾಗ ನನ್ನನ್ನು ಬೇರೆಯವರು ಲೈಕ್ ಮಾಡಿಬಿಟ್ಟು ಬಂದ್ರೂ ನಾನು ಅವರಿಗೆ ಹರ್ಟ್ ಮಾಡೋಲ್ಲ, ಯಾವತ್ತು ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ. ಆ ಥರ ಎಲ್ಲ ನನ್ನ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಒಂದು ಅಂದರೆ ನಾನು ಯಾರನ್ನು ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಫ್ರೆಂಡ್ಸ್ ಯಾಕೆ ಮಾಡ್ಕೊಳ್ಳೋಕೆ ಹೋಗಲ್ಲ ಅಂದರೆ, ಯಾರಿಗೂ ಹರ್ಟ್ ಮಾಡಬಾರ್ದು ನಾನು.
ಅಷ್ಟೇ ನನ್ನ ಇಂಟೆನ್ಷನ್, ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ. ಅದಕ್ಕೆ ನಾನು ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಯಾರೂ ಇಲ್ಲ, ಜಾಸ್ತಿ ಫ್ರೆಂಡ್ಸೇ ಇಲ್ಲ. ಅದು ಒಂದೇ ಇಂಟೆನ್ಷನ್ ನನಗೆ, ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ನಾನು ಯಾರಿಗೂ ಫ್ರೆಂಡ್ಸ್ ಮಾಡ್ಕೊಳ್ಳೋ ಹೋಗಲ್ಲ, ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ನಾನಾಯಿತು ನನ್ನ ವರ್ಕ್ ಆಯಿತು ಮಾಡ್ಕೊಂಡು ಸುಮ್ಮನೆ ಬಿಡ್ತೀನಿ ಅಷ್ಟೇ. ನಾನು ಯಾರ ತಂಟೆಗೂ ಹೋಗಲ್ಲ, ಬೇರೆ ಯಾರ ಜೊತೆನೂ ಹೋಗಲ್ಲ, ಏನಿಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಮಾಡ್ಕೊಂಡು ಬಿಡ್ತೀನಿ, ಅಷ್ಟರಲ್ಲಿ ಸಾಕು. ನನಗೇನು ಭಯ ಅಂದರೆ, ಇವಾಗ ನಾನು ಒಬ್ರ ಜೊತೆ ಕ್ಲೋಸ್ ಆಗಿದ್ಬಿಟ್ರೆ ಅವರಿಗೆ ಹರ್ಟ್ ಮಾಡಿಬಿಡ್ತೀನಿ ಅಂತ ಭಯ. ಅದಕ್ಕೆ ನನಗೆ ಇಷ್ಟ ಆಗಲ್ಲ, ಒಬ್ರ ಜೊತೆ ಇರೋದಂತಲೇ ಇಷ್ಟ ಆಗಲ್ಲ. ನಾನು ಎಷ್ಟು ಇವಾಗ ಎಲ್ಲರ ಜೊತೆ ಮಾತಾಡ್ತೀನಿ, ಎಲ್ಲರ ಜೊತೆ ಜಸ್ಟ್ ಹಾಯ್ ಬಾಯ್ ಅಂತ ಅಷ್ಟೇ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಜಾಸ್ತಿ ಮಾತಾಡೋಕ್ಕೆ ಹೋದರೆ ಇವಾಗ ನನ್ನಿಂದ ಅವ್ರಿಗೆ ಏನಾದರೂ ಹರ್ಟ್ ಆಗಿಬಿಡುತ್ತೋ, ಏನಾದರೂ ಬೇಜಾರು ಮಾಡ್ಕೊತಾರೆ ಅಂತ ನಂಗೆ ತುಂಬ ಭಯ. ನನ್ನಿಂದ ಅವ್ರಿಗೆ ಹರ್ಟೇ ಆಗಬಾರ್ದು, ಅವ್ರು ಚೆನ್ನಾಗಿರಬೇಕು, ನನ್ನಿಂದ ಸ್ವಲ್ಪನೂ ಹರ್ಟ್ ಆಗಬಾರ್ದು ಅಂತ. ಇನ್ ಕೇಸ್ ಅವ್ರಿಗೆ ನಾನು ಹರ್ಟ್ ಮಾಡಿದ್ರು ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ನನಗಂತೂ ತುಂಬಾ ಹರ್ಟ್ ಆಗಿಬಿಡುತ್ತೆ. ಅಯ್ಯೋ, ನಾನು ಫುಲ್ ಅದೇ ನೆನೆಸ್ಕೊಂಡಿರ್ತೀನಿ, ಇಷ್ಟು ಹರ್ಟ್ ಯಾಕೆ ಮಾಡಿದೆ, ಈ ಥರ ಯಾಕೆ ಮಾತಾಡಿದೆ ಅಂತ. ಸೊ ಅದಕ್ಕೆ ತುಂಬ ಬೇಜಾರಾಗಿಬಿಡುತ್ತೆ. ನನಗಂತೂ ನಿದ್ದೆನೂ ಬರಲ್ಲ, ಅಷ್ಟು ಹರ್ಟ್ ಆಗಿಬಿಡುತ್ತೆ. ಇವಾಗ ನಂಗೆ ಬೇರೆಯವ್ರು ಹರ್ಟ್ ಮಾಡಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಇವಾಗ ನಾನು ಬಂದು ಬೇರೆಯವ್ರಿಗೆ ಏನಾದರೂ ಹರ್ಟ್ ಮಾಡಿದ್ರೆ ನಾನು ನೈಟ್ ನಂಗೆ ನಿದ್ದೆನೇ ಬರಲ್ಲ, ತುಂಬ ಬೇಜಾರಾಗಿಬಿಡುತ್ತೆ, ಆಗ್ಬಿಡ್ತೀನಿ ನಾನು. ಅದಕ್ಕೆ ನಾನು ಫ್ರೆಂಡ್ಸೇ ಮಾಡ್ಕೊಳ್ಳಲ್ಲ, ಅದೊಂದೇ ರೀಸನ್. ನಾನು ಅದಕ್ಕೇ ಜಾಸ್ತಿ ಯಾರನ್ನು ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ನಂಗೆ ಭಯ, ನಾನೇನಾದರೂ ಹರ್ಟ್ ಮಾಡಿಬಿಡ್ತೀನೋ, ಅವ್ರಿಗೆ ಏನಾದರೂ ಹರ್ಟ್ ಆಗಿಬಿಡುತ್ತೋ ಅಂತಲೇ. ಸಮ್ಟೈಮ್ಸ್ ನಾನು ನಮ್ಮ ಅಮ್ಮನಿಗೇನೆ ಬೈದ್ಬಿಡ್ತೀನಿ, ಸಿಟ್ಟಲ್ಲಿ ಬೈದ್ಬಿಡ್ತೀನಿ. ಬಟ್ ನೆಕ್ಸ್ಟ್ ನಾನು ತುಂಬ ಫೀಲ್ ಮಾಡಿಬಿಡ್ತೀನಿ, ಆಗ್ಬಿಡ್ತೀನಿ. ಸಾರಿ ಅಮ್ಮ ಅಂತ ಕೇಳ್ಕೊಂಡಿರ್ತೀನಿ. ನಂಗೆ ತುಂಬ ಭಯ, ಅದಕ್ಕೆ ನಾನು ಯಾರ ಜೊತೆ ಕ್ಲೋಸ್ ಆಗೋಕ್ಕೆ ಹೋಗಲ್ಲ. ನಂಗೆ ಏನಂದರೆ, ನನ್ನ ಇಂಟೆನ್ಷನ್ ಬಂದು ಯಾರಿಗೂ ಹರ್ಟ್ ಮಾಡಬಾರ್ದು, ಸ್ವಲ್ಪನೂ ಹರ್ಟ್ ಮಾಡಬಾರ್ದು, ಅಷ್ಟೇ ನನ್ನ ಇಂಟೆನ್ಷನ್. ಇವಾಗ ನನ್ನಿಂದ ಏನಾದರೂ ಬೇಜಾರಾಗಿದೆ, ಒಬ್ಬರಿಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತಾದರೆ ನಾನು ತುಂಬ ಫೀಲ್ ಮಾಡ್ಕೊಂಡಿರ್ತೀನಿ. ಫುಲ್ ನೈಟ್ ಅದೇ ಥಿಂಕಿಂಗ್, ಅಯ್ಯೋ ನಾನು ಬೇಜಾರು ಮಾಡಿಬಿಟ್ನಾ ಅಂತ. ಅದಕ್ಕೆ ನಾನು ಇದು ಪ್ರೈಮರಿಂದ ಇದೇ ಕಂಟಿನ್ಯೂ ಮಾಡ್ತಿದ್ದೀನಿ. ಜಾಸ್ತಿ ಫ್ರೆಂಡ್ಸ್ನ ಯಾರೂ ಇಟ್ಕೊಂಡಿಲ್ಲ. ನನ್ನ ಇಂಟೆನ್ಷನ್ ಬಂದುಬಿಟ್ಟು ಇಷ್ಟೇ, ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ ಅಂತ. ಅದಕ್ಕೆ ನಾನು ಪ್ರೈಮರಿಯಿಂದ ಹಿಡಿದ್ಬಿಟ್ಟು ಇವಾಗಿನ ತನಕ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಯಾರೂ ಅಷ್ಟೇ ಇಲ್ಲ. ನಾನು ಇವಾಗ ಇದ್ದಾರೆ, ಎಲ್ರಿಗೂ ಬಾಯ್ ಅಂತ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಜಾಸ್ತಿ ಒಂದು ಪದ ಜಾಸ್ತಿನೂ ಮಾತಾಡಲ್ಲ, ಒಂದು ಪದನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ನನ್ನ ಬಗ್ಗೆ ಆಗಲಿ ಏನೂ ಶೇರ್ ಮಾಡಲ್ಲ, ಅವ್ರ ಬಗ್ಗೆ ಆಗಲಿ ಏನು ತಿಳ್ಕೊಳ್ಳಲ್ಲ. ಜಸ್ಟ್ ಬಾಯ್ ಅಷ್ಟರಲ್ಲೇ ನನ್ನ ಫ್ರೆಂಡ್ಶಿಪ್ ಮುಗ್ದೋಗ್ಬಿಡುತ್ತೆ, ಅಷ್ಟೇ ಸಾಕು ನನಗೆ, ಜಾಸ್ತಿ ಬೇಡ. ಆ್ಯಕ್ಚುಲಿ ಲೈಫಲ್ಲಿ ನಾವು ಇಷ್ಟೇ ಇಟ್ಕೊಂಡು ಇದ್ರೇ ತುಂಬ ಒಳ್ಳೆಯದು. ಜಾಸ್ತಿ ಏನಾದರೂ ಡೀಪಾಗಿ ಹೋಗ್ಬಿಟ್ರೆ ಇದೆಯಲ್ವಾ, ತುಂಬಾ ಕಷ್ಟ. ಲೈಫ್ ಅಂತೂ ಲೀಡ್ ಮಾಡೋದು ತುಂಬಾ ಕಷ್ಟ. ಸುಮ್ಮನೆ ಫೈಟು ಅಳೋದು ಅದೆಲ್ಲ ಯಾರು ಬೇಕಾಗುತ್ತೆ? ಅದಕ್ಕೆ ಸುಮ್ಮನೆ ವೇಸ್ಟು. ಆ ಥರ ಎಲ್ಲ ಕ್ಲೋಸ್ ಆಗೋಕ್ಕೇ ಹೋಗಬಾರ್ದು. ಇವಾಗ ನಾನು ನಮ್ಮ ಮಮ್ಮಿ ಜೊತೆ ಯಾಕೆ ಶಾಪಿಂಗ್ ಹೋಗ್ತೀನಿ ಅಂದರೆ, ವೀಕ್ಲಿ ಅವರು ಒನ್ ಟೈಮ್ ರಿಕ್ವೆಸ್ಟ್ ಮಾಡ್ತಾರೆ, ಹೋಗೋಣ ಬಾ ಅಂತ. ಆ್ಯಕ್ಚುಲಿ ನಾನು ಎಷ್ಟು ಖರ್ಚು ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಅಮ್ಮ ಅಂತೂ ಸಖತ್ ಖರ್ಚು ಮಾಡ್ತಾರೆ. ಬ್ಯಾಂಗ್ಳೂರಿಗೆ ಬಂದಾದಮೇಲೆ ನಮ್ಮಮ್ಮ ಸಂಡೇ ಅಂತೂ ಹೋಗೋಣ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಖರ್ಚು ಮಾಡಿಬಿಟ್ಟು ಬಂದುಬಿಡ್ತಾರೆ. ನಾನು ಏದಾದರೂ ಯಾವುದು ಖರ್ಚು ಮಾಡಬಾರ್ದು ಅಂತ ಅಂದ್ಕೊತೀನಿ, ಬಟ್ ಏನಾದರೂ ನೋಡಿದಾಗ ನನಗೂ ಟೆಂಪ್ಟ್ ಆಗಿಬಿಡುತ್ತೆ, ಇದು ಬೇಕು ಅನ್ಸ್ಬಿಡುತ್ತೆ. ಮತ್ತು ಓಕೆ ಅಂತ ಇಸ್ಕೊಂಡು ಬಂದುಬಿಡ್ತೀವಿ. ಅದಕ್ಕೆ ನಾನು ಫಸ್ಟ್ ಪ್ಲ್ಯಾನ್ ಮಾಡಿರ್ತೀನಿ ಹೊರಗೆ ಹೋಗೋದೇ ಬೇಡ ಅಂತ, ಬಟ್ ನಮ್ಮಮ್ಮ ಕೇಳಲ್ಲ. ಬಂದುಬಿಟ್ಟೆ ನಾನು ನಮ್ಮ ಮಮ್ಮಿ ಜೊತೆ ಶಾಪಿಂಗ್ ಬಂದುಬಿಟ್ಟೆ. ಇವತ್ತೇನು ಗೊತ್ತಾ, ಎಲ್ಲ ಡ್ರೆಸ್ ಇದೆ, ಏನು ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ. ಬಟ್ ನನಗೆ ಏನಂದರೆ, ಈ ಮಗುನ ನೋಡಿಬಿಟ್ಟು ತುಂಬ ಇಂಪ್ರೆಸ್ ಆಗೋಯ್ತು. ಆ ಮಗು ನೋಡಿ ಎಷ್ಟು ಕ್ಯೂಟಾಗಿ ಮಾತಾಡ್ತಿದೆ, ಎಷ್ಟು ಕ್ಯೂಟಾಗಿ ಆಡ್ತಿದೆ. ಆ ಮಗು ನಂಗೆ ತುಂಬ ಇಷ್ಟ ಆಗೋಯ್ತು. ನನಗೇನೋ ನನ್ನ ಮನಸ್ಸಿಗೆ ಏನೋ ಖುಷಿ ಆಗುತ್ತೆ, ಆ ವಿಡಿಯೋ ಮಾತ್ರ ಮಾಡೋಕ್ಕೋಗೋದು, ಬೇರೆ ನಾನು ಯಾವುದು ಮಾಡೋಕ್ಕೋಗಲ್ಲ. ನನಗೇನು ಖುಷಿ ಆಗುತ್ತೆ ಅದು ಮಾತ್ರ ಮಾಡೋಕ್ಕೋಗ್ತೀನಿ. ನೆಕ್ಸ್ಟ್ ಬಂದು ನಮ್ಮ ಮಮ್ಮಿಗೆ ಶಾಪಿಂಗ್ ಮಾಡಬೇಕಂತ ಎಲ್ಲ ಶಾಪ್ ಮಾಡಬೇಕಂತ ಬಂದರು. ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ನಿಂತಿದ್ದೆ. ಇವತ್ತು ನಮ್ಮದೇನು ನಾವೇನು ಶಾಪಿಂಗ್ ಮಾಡೋಂಗಿಲ್ಲ, ನಮ್ಮ ಮಮ್ಮಿದೇ ಎಲ್ಲ ಅವರೇ ಮಾಡಬೇಕಂತ ಅಂದ್ಕೊಂಡು ಬಂದರು, ಅವರೇ ಮಾಡಬೇಕಂತ ನನ್ನ ಕರ್ಕೊಂಡು ಬಂದರು. ಅದಕ್ಕೋಸ್ಕರ ನಾನು ಬಂದೆ ಅಷ್ಟೇ. ಮಮ್ಮಿ ಇವತ್ತು ಏನೆಲ್ಲ ಇಸ್ಕೊತಾರೆ ನೋಡಿ. ಆ್ಯಕ್ಚುಲಿ ನಮ್ಮ ಹೊಸ ಮನೆ ಮಾಡಿದಾಗ ಎಲ್ಲ ಥಿಂಗ್ಸ್ ಇದೇ ಶಾಪಿಂದ ಇಸ್ಕೊಂಡಿರೋದು. ಎಷ್ಟು ಇಸ್ಕೊಂಡಿದ್ದೀವಿ ಅಂದರೆ ತುಂಬ ಇಸ್ಕೊಂಡಿದ್ದೀವಿ ನೋಡಿ. ಇದೆಲ್ಲ ನೋಡಿ ಚೆನ್ನಾಗಿದೆ. ನನಗೊಂದು ಗ್ಲಾಸ್ ಎಲ್ಲ ತೊಗೊಂಡ್ವಿ, ಏನು ಮನೆಗೆಲ್ಲ ಐಟಮ್ಸ್ ಬೇಕು ಎಲ್ಲ ತೊಗೊಂಡ್ವಿ. ಬ್ಯಾಂಗ್ಳೂರಲ್ಲಿ ಹೊಸ ಮನೆ ಮಾಡಿದಾಗ ಅಂದರೆ ರೆಂಟ್ ಮನೆಗೆ ಬಂದಾಗ ಎಲ್ಲ ಥಿಂಗ್ಸ್ ಇಲ್ಲೇ ತೊಗೊಂಡಿರೋದು. ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಮತ್ತು ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದಕ್ಕೆ ನಾವು ಅವಾಗವಾಗ ಇದೇ ಶಾಪಿಗೆ ಬರ್ತಿರ್ತೀವಿ. ನಮ್ಮಮ್ಮ ಅಂದರೆ ಫಿಕ್ಸ್ಡ್ ಇದೇ ಶಾಪಿಗೆ ಬರ್ತಾರೆ, ಇದೇ ಶಾಪಲ್ಲಿ ಬೇಕಿರೋ ಐಟಮ್ಸ್ ಎಲ್ಲ ತೊಗೊತಾರೆ. ಅಂದರೆ ಸಂಡೇ ಫಿಕ್ಸ್ಡ್ ಇದೇ ಶಾಪಿಗೆ ಬಂದೇ ಬರ್ತಾರೆ. ಅವ್ರಿಗೆ ಇಲ್ಲಿರೋ ಥಿಂಗ್ಸ್ ಎಲ್ಲ ತುಂಬ ಇಷ್ಟ ಆಗಿಬಿಟ್ಟಿದೆ ನೋಡಿ. ನಾನು ಕಾಣಿಸ್ತಿದ್ದೀನಿ ಸ್ಕ್ರೀನಲ್ಲಿ, ನಾನು ವೀಡಿಯೋ ಮಾಡೋದು ಕಾಣಿಸ್ತಿದ್ದೀನಿ ನೋಡಿ. ಎಲ್ಲ ನಮ್ಮ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಅದಕ್ಕೆ ನಾವು ಇಲ್ಲೇ ಜಾಸ್ತಿ ಬರ್ತೀವಿ. ನಮ್ಗೆ ಯಾವ್ದು ಬೇಕೋ ಥಿಂಗ್ಸ್ ಎಲ್ಲ ಇಲ್ಲೇ ತೊಗೊತಾರೆ. ಮತ್ತು ನಾವು ಅಲ್ಲೇ ಫುಟ್ಪಾತ್ ಶಾಪಿಂಗ್ ಎಲ್ಲ ಮಾಡಿದ್ವಿ. ನಂತರ
ನಮ್ಮ ಮಮ್ಮಿಗೆ ಏನೆಲ್ಲ ಬೇಕು ಎಲ್ಲ ಶಾಪಿಂಗ್ ಮಾಡಿದ್ರು. ನಂತರ ಈ ಪುಟ್ಟ ಮಗು ಕ್ಯೂಟಾಗಿ ಕಾಣಿಸ್ತು. ನಂತರ ನಾವು ನಮ್ಮ ಮಮ್ಮಿ ಫ್ಯಾನ್ಸಿ ಸ್ಟೋರ್ ಒಳಗೆ ಹೋದ್ರು ಅವರಿಗೆ ಏನೋ ಥಿಂಗ್ಸ್ ಬೇಕಂತ ಇಸ್ಕೊಳ್ಳೋಕ್ಕೆ. ಬಟ್ ನನಗೇನೋ ಅದರಲ್ಲೆಲ್ಲ ಏನೋ ಇಂಟ್ರೆಸ್ಟ್ ಇಲ್ಲ. ನಾನು ದೊಡ್ಡದು ಇಯರಿಂಗ್ ಆಗಲಿ ಚೈನ್ ಆಗಲಿ ಆ ಥರದ್ದೆಲ್ಲ ಹಾಕ್ಕೊಳ್ಳೋದು, ಹೆವಿ ಜ್ಯುವೆಲ್ಲರ್ಸ್ ಹಾಕ್ಕೊಳ್ಳೋದು ಆ ಥರ ಎಲ್ಲ ನನಗೆ ಏನು ಹುಚ್ಚಿಲ್ಲ. ನನಗಂದರೆ ಬರೇ ಹುಚ್ಚು ಇದು ಡಾಲ್ ಮಾತ್ರ. ಅದು ಟೆಡ್ಡಿ ಕೂಡ ಆಗಿರ್ಬೋದು, ಈ ಥರ ಸ್ಮಾಲ್ ಡಾಲ್ ಮಾತ್ರ. ಅದು ನನಗೆ ಚಿಕ್ಕದಿಂದಲೂ ಅದೊಂದು ಕ್ರೇಜ್ ಅಂತ ಹೇಳ್ಬೋದು, ತುಂಬಾ ಇಷ್ಟ. ಈ ಪುಟ್ಟ ಮಗು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಇವರು ನಿಮ್ಗೆ ಗೊತ್ತಾ ಈ ಅನ್ನ, ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಇವ್ರ ಹತ್ರ ತುಂಬ ಕಮ್ಮಿಗೆ ಫ್ರೂಟ್ಸ್ ಸಿಗುತ್ತೆ ಅಂತ. ಸೊ ಅಲ್ಲಿ ನಾವು ಇಸ್ಕೊಂಡಿದ್ದೀವಿ. ನಂತರ ನನ್ನ ಫೇವ್ರೇಟ್ ಅಂದರೆ ಡೋನಟ್ ಅಂದರೆ ನನಗೆ ತುಂಬ ಫೇವ್ರೇಟು. ನಾನು ಏನಿವತ್ತು ತೊಗೊಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ದುಡ್ಡು ಇವತ್ತು ಖರ್ಚು ಮಾಡಿರೋದು ನಮ್ಮ ಅಮ್ಮ. ಅದಕ್ಕೆ ಏನೂ ತೊಗೊಳ್ಬಾರ್ದು, ನಾನು ದುಡ್ಡು ಸೇವ್ ಮಾಡಿರ್ಬೇಕಂತ ಅಂದ್ಕೊಂಡೆ. ಬಟ್ ಏನಂದರೆ ಇವತ್ತು ನನಗೆ ಈ ಕೇಕು ಡೋನಟ್ ಎಲ್ಲ ನೋಡೋಕೆ ತುಂಬ ಟೆಂಪ್ಟ್ ಆಗೋಯ್ತು. ಬಟ್ ಫೈನಲಿ ನಾನು ತೊಗೊಂಡ್ಬಿಟ್ಟೆ. ನೋಡಿ ಈ ಫ್ಲವರ್ಸ್ ನಂಗೆ ಯಾರಾದರೂ ಕೊಡ್ತಾರೆ ಅಂತ ಅನ್ಕೊತೀನಿ. ಬಟ್ ನಂಗೆ ಯಾರೂ ಕೊಡಲ್ಲ. ಬಟ್ ಯಾರಾದರೂ ಕೊಡಬೇಕು ಅಂತ ಅನ್ಕೊತೀನಿ. ಈ ಫ್ಲವರ್ಸ್ ನೋಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾರಾದರೂ ನನಗೆ ಗಿಫ್ಟಾಗಿ ಕೊಡ್ತಾರಾ ಅಂತ ಅನ್ಕೊತೀನಿ. ನಂತರ ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ, ನಾನು ನಮ್ಮಮ್ಮ. ಶಾಪಿಂಗ್ ಹೋದ್ರೇ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ, ಈ ಥರ ಇದು ಮಾತ್ರ ತೊಗೊಬೇಕಂತ. ಬಟ್ ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ರೆ ಇಲ್ವಾ, ಶಾಪಲ್ಲಿ ಏನೆಲ್ಲ ಇರುತ್ತೆ ಎಲ್ಲ ಇಸ್ಕೊಂಡು ಬಿಡ್ತಾರೆ. ಪರವಾಗಿಲ್ಲ ಬಿಡು ಇದೆಲ್ಲ ಇಸ್ಕೊಳ್ಳೋಣ, ಏನು ಮಾಡೋಕ್ಕಿದೆ, ಖರ್ಚಾದರೆ ಪರವಾಗಿಲ್ಲ, ಈ ಥರ ಆ ಥರ ಅಂತ ಅಂತಾರೆ. ನಂತರ ನನ್ನ ಫೇವ್ರೆಟು ಡೋನಟ್ ತೊಗೊಂಡಿದ್ರು, ಇಸ್ಕೊಟ್ಟಿದ್ರು. ಅದನ್ನೇ ಸುಮ್ಮನೆ ತಿಂತಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಂಗೆ ಡೋನಟ್ ಅಂದರೆ ಸಖತ್ ಇಷ್ಟ. ನಾನು ಫಸ್ಟು ಸ್ವೀಟ್ ಅಂತೂ ತಿಂತಾನಿರಲಿಲ್ಲ. ಇವಾಗ ಬ್ಯಾಂಗ್ಳೂರು ಬಂದಾದ್ಮೇಲೆ ಡೋನಟ್ಟು ಜಿಲೇಬಿ ತುಂಬ ಲೈಕ್ ಮಾಡಿ ತಿಂತೀನಿ. ನನಗೆ ಈ ಕೇಕ್ ತುಂಬ ಇಷ್ಟ ಆಯ್ತು. ಅಂದರೆ ತುಂಬ ದಿನ ಆಯಿತು ನಾನು ಸ್ವೀಟ್ ತಿಂದೆ, ಅದಕ್ಕೆ ನಾನು ತಿಂದೆ. ನಂಗೆ ಚಾಕೋಬಾರ್ ಅಂದರೆ ಇಷ್ಟನೇ ಇಲ್ಲ. ಇವತ್ತು ಯಾಕೆ ತಿಂದೆ ಅಂದರೆ ನಮ್ಮ ಮಮ್ಮಿ ಚಾಕೋಬಾರ್ ಇಸ್ಕೊಡು ಅಂತಂದರು. ಅವ್ರಿಗೆ ಇಸ್ಕೊಳ್ಳುವಾಗ ನಾನು ಒಂದು ಟೇಸ್ಟ್ ಮಾಡೋಣ ಅಂತ ತಿಂದೆ. ಬಟ್ ನನಗೆ ತುಂಬ ದಿನ ಆದಮೇಲೆ ತಿಂದಿರೋದಲ್ವ, ಸೊ ಅದಕ್ಕೆ ನನಗೆ ಆ ಟೇಸ್ಟ್ ಒಂದು ತುಂಬ ಸಖತ್ತಿರಿಸಿತ್ತು. ನಂತರ ಕೇಕ್ ತಿಂದೆ, ಡೋನಟ್ ತಿಂದೆ, ಕೇಕ್ ಮೇಲೆ ಇರೋ ಆ ಕ್ರೀಮ್ ಇದೆಯಲ್ವ, ಕ್ರೀಮ್ ತಿಂದೆ ಹಾಗೆ. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿತ್ತು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರುವಾಗ. ನಂತರ ಇದು ಬಂದು ನೆಕ್ಸ್ಟ್ ಡೇ ನಾನು ವರ್ಕ್ಗೆ ಹೋದಾಗ ಮಾಡಿರೋ ವೀಡಿಯೋ. ಇದರ ಬಗ್ಗೆ ಎಜ್ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿರ್ತೀನಿ, ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡಿ. ಇವರ ಬಗ್ಗೆ ಫುಲ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ನಂತರ ನನ್ನ ಫೇವ್ರೆಟ್ ನನ್ನ ಜಿಲೇಬಿ ನಂದರೆ ಸಖತ್ ಫೇವ್ರೆಟ್. ನಂಗೆ ಮಂಗಳೂರಲ್ಲಿ ಇರುವಾಗ ಫ್ರೂಟ್ಸು ಮಾತ್ರ ಇಷ್ಟ ಆಗ್ತಿತ್ತು. ಈ ಸ್ವೀಟು ಇಷ್ಟನೇ ಅಲ್ಲ, ಖಾರ ಟೈಪ್, ನಾನು ಖಾರ ಮಾತ್ರ ಇಷ್ಟ ಆಗ್ತಿತ್ತು. ಬಟ್ ಇಲ್ಲಿ ಬಂದಾದಮೇಲೆ ಏನೋ ಸ್ವಲ್ಪ ಸ್ವೀಟಿಗೆ ಸ್ವಲ್ಪ ಟರ್ನ್ ಆಗಿಬಿಟ್ಟೆ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ. ಸೊ ಫ್ರೆಂಡ್ಸ್, ಇವತ್ತು ನಾನು ಮಮ್ಮಿ ಜೊತೆ ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಹೋಗಿ ಬಂದೆ. ಇವತ್ತು ಡಿನ್ನರ್ ಮಾಡಿಲ್ಲ ನಾನು ನೈಟು. ಆ ಸ್ವೀಟ್ ತಂದಿದ್ನಲ್ವಾ, ಸ್ವೀಟ್ ಎಲ್ಲ ತಿಂದಾಗಲೇ ನಂಗೆ ಹೊಟ್ಟೆ ಫುಲ್ ಆಗೋಯ್ತು. ಹೆವಿ ಸ್ವೀಟ್ ತಿನ್ನಬಾರ್ದಂತೆ, ಬ್ಯಾಕ್ ಆಗ್ತೀವಂತೆ, ಮತ್ತು ಏನೋ ಅಂತಾರೆ ಡಯಟ್ ಮಾಡೋರು. ಬಟ್ ನನಗೆ ಡಯಟ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಬಟ್ ವೀಕ್ಲಿ ಒನ್ ಟೈಮ್ ಏನಾದರೂ ಶಾಪಿಂಗ್ ಹೋದಾಗ ತಿನ್ನಿ, ಪರವಾಗಿಲ್ಲ. ನಮ್ಮ ತಿನ್ನೋದಕ್ಕೆ ಯಾಕೆ ಡಯಟು ಆ ಥರ ಈ ಥರ ಅಂತ. ತಿನ್ನಬೇಕು ಅಂದರೆ ಕಮ್ಮಿಯಾಗಿ ತಿನ್ನಬೇಕು, ಜಾಸ್ತಿಯಾಗಿ ತಿನ್ನಬೇಕಂತ ಹೇಳಿಲ್ಲ, ಕಮ್ಮಿಯಾಗಿ ತಿನ್ನಬೇಕು. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಓಕೆ, ಬಾಯ್.